ಹೆಲೋ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ. ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 48 ಇಂದಿನ ಸಂಚಿಕೆಯಲ್ಲಿ ಅಕ್ಷಯ್ ತ್ರಿಶಲ್ ರೂಮ್ಗೆ ಹೋದಾಗ ಅಲ್ಲಿ ಭವಿಷ್ಯ ಬದಲು ಹಾರೋಯಿ ಕೂತಿದ್ಲು. ಅದನ್ನು ನೋಡಿದಂಥ ಅಕ್ಷಯ್ ಇಲ್ಲಿ ಭವಿಷ್ಯತಿಗೆ ಇರಬೇಕಾಗಿತ್ತು. ಈ ರಾಕ್ಷಸಿ ಯಾಕಿದ್ದಾಳೆ ಎಂದು. ಬ್ರೋ ಹೇಗಿದ್ದೀರಾ, ಡಾಕ್ಟರ್ ಬಂದು ಹೋದ್ರಾ ಎಂದ. ಬರುವಾಗಲೇ ಡಾಕ್ಟರ್ ಬಳಿ ತೋರಿಸ್ಕೊಂಡು ಬಂದಿದ್ದ ತ್ರಿಶೂಲ್. ಅವರು ಮಿನಿಮಮ್ ಅಂದರೂ 3 ದಿನ ಬೇಕು ಬೆಟರ್ ಅಪ್ ಫೀಲ್ ಮಾಡೋದಕ್ಕೆ ಎಂದಿದ್ರು. ಮುಂದೆ ತ್ರಿಶೂಲ್ ಕಣ್ಣಲ್ಲೇ ಅಕ್ಷಯ್ಗೆ ಇವಳನ್ನು ಹೊರಗೆ ಕಳಿಸೋ ಎನ್ನುವಂತೆ ಸನ್ನೆ ಮಾಡ್ದ. ಅಕ್ಷಯ್ ಕಣ್ಣಲ್ಲೇ ಓಕೆ ಎನ್ನುವಂತೆ ಆರೋಹಿ ಹೋಗಿ ಬ್ರೋಗೆ ಏನಾದರೂ ಮಾಡ್ಕೊಂಡು ಬಾ ಹೋಗು ಎಂದು ಕಳಿಸಿದ. ಯಾಕೆ ಬ್ರೋ ಈ ರಾಕ್ಷಸಿ ಜೊತೆ ಕೂತಿದ್ಯಾ ಎಂದ ತ್ರಿಶೂಲ್ ಬಳಿ. ತ್ರಿಶೂಲ್ ಹೋಗೋ, ನಾನು ಯಾರಿಗಾಗಿ ಹೀಗೆ ಮಾಡ್ಕೊಂಡೋ ಅವರೇ ತಿರುಗಿ ನೋಡ್ತಿಲ್ಲ, ಬೇಜಾರು ಕಣೋ ಎಂದ. ಅಕ್ಷಯ್ ವೆಯ್ಟ್ ಎಂದು ಮಗು ಹತ್ರ ನೋಡ ಪಾಪು, ನನಗೆ ಅಮ್ಮ ಬೇಕು ಅಂದರೆ ನೀನು ಕಷ್ಟಪಡಲೇಬೇಕು ಎಂದು ಹೇಳಿ ಸಾರಿ ಎಂದು ತ್ರಿಶೂಲ್ನಿಂದ ಮಗುನ ತಾನು ಎತ್ತುಕೊಂಡು ಬಾಗಿಲ ಬಳಿ ಬಂದ. ಮಗು ಒಂದೇ ಸಮನೆ ಅಳುತ್ತಿತ್ತು. ಅದನ್ನು ಕೇಳಿಕೊಂಡ ಭವಿಷ್ಯ ಓಡಿ ಬಂದು ಸರ್ ಏನಾಯಿತು ಮಗುಗೆ ಅಂದ್ಲು. ಅಷ್ಟೊತ್ತಿಗೆ ಆಲ್ರೆಡಿ ತ್ರಿಶೂಲ್ ಹತ್ರ ಮಗುನ ಬಿಟ್ಟು ಕೂತಿದ್ದ ಅಕ್ಷಯ್. ಭವಿಷ್ಯ ಮಗುನ ಎತ್ಕೊಂಡು ಆಡಿಸುತ್ತಾ ಕೂತ್ಲು. ತ್ರಿಶೂಲ್ ಅವಳನ್ನೇ ನೋಡುತ್ತಾ ಕೂತವನಿಗೆ ತಾನು ಹೀಗೆ ಗಿಮಿಕ್ ಮಾಡಿ ಅವಳನ್ನು ತನ್ನ ಮುಂದೆ ಇರಿಸ್ಕೊಳ್ಳೋದು ತಪ್ಪು ಅನ್ನೋದು ಗೊತ್ತು. ಆದರೆ ಪ್ರೀತಿ ಎಲ್ಲವನ್ನ ಮಾಡಿಸುತ್ತೆ ಅನಿಸಿತು. ತ್ರಿಶೂಲ್ 3 ದಿನ ಕಳೆದ ಮೇಲೆ ಹುಷಾರಾದ. ಬಟ್ ಅಕ್ಷಯ್ ಪ್ಲಾನ್ಗೆ ಭವಿಷ್ಯ ಬಗ್ಲಿಲ್ಲ. ಅಕ್ಷಯ್ ಯಪ್ಪ ಇವ್ರಿಗೆ ನಿಜಕ್ಕೂ ಫೀಲಿಂಗ್ ಇದೆ, ಬಟ್ ಹೇಗೆ ಹೊರಗೆ ಹಾಕ್ಸೋದು ಎಂದು ಏನಾದರೂ ದೊಡ್ಡ ಪ್ಲಾನ್ನೇ ಮಾಡಬೇಕು, ಇಬ್ಬರೂ ಒಂದಾಗಬೇಕು ಎಂದು ಅಕ್ಷಯ್ ಯೋಚಿಸ್ತಿದ್ದ. ಅಕ್ಷಯ್ಗೆ ಒಂದು ಪ್ಲಾನ್ ಬಂತು. ಅದೇನೆಂದರೆ ತ್ರಿಶೂಲ್ ಕೊಲೆ ಬೆದರಿಕೆನ ಭವಿಷ್ಯಗೆ ಗೊತ್ತಾಗೋ ಹಾಗೆ ಮಾಡಬೇಕು ಎಂದು. ಅಕ್ಷಯ್ ಎಲ್ಲ ತಯಾರಿ ಅಂತೆ ಇದು ವರ್ಜಿನಲ್ ಆಗಿ ಬರಬೇಕು ಎಂದುಕೊಂಡ. ಬಟ್ ಇಲ್ಲಿ ಟ್ವಿಸ್ಟ್ ಇರುತ್ತೆ. ತ್ರಿಶೂಲ್ ಮತ್ತು ಭವಿಷ್ಯ ಮಗುಗೆ ಬೇಕಾದ ಥಿಂಗ್ಸ್ನ ತರೋಕೆ ಅಂತ ಜೊತೆಲಿ ಭವಿಷ್ಯನ ಕರ್ಕೊಂಡೋಗಿದ್ದಾಗ ಅಲ್ಲಿ ತ್ರಿಶೂಲ್ ಮೇಲೆ ಅಟ್ಯಾಕ್ ಮಾಡಬೇಕು. ಆಗ ಅತ್ತಿಗೆಗೆ ಬ್ರೋ ಮೇಲೆ ಲವ್ ಶುರುವಾಗಬೇಕು ಎಂದು ಪ್ಲಾನ್ ಇರುತ್ತೆ. ಭವಿಷ್ಯ ಮತ್ತು ತ್ರಿಶೂಲ್ ಇಬ್ಬರು ಬರುವಾಗ ಒಂದು ಗ್ಯಾಂಗ್ ಹೆದರಾಗುತ್ತೆ. ಬಟ್ ಅದು ಅವರೆಂದುಕೊಂಡಂಥ ಗ್ಯಾಂಗ್ ಅಲ್ಲ. ತ್ರಿಶೂಲ್ ಹೊಸದಾಗಿ ಲ್ಯಾಂಡ್ ನೋಡಿದ್ದರ ರೈವಲ್. ತ್ರಿಶೂಲ್ ಬೈದು ಹೋಗುವಾಗ ಅವರ ಕಣ್ಣು ಭವಿಷ್ಯ ಮೇಲೆ ಹೋಗುತ್ತೆ. ಅವಳನ್ನು ನೋಡಿ ಏನೋ ಹೆಣ್ತಿನ ಚೆನ್ನಾಗಿದ್ದಾಳೆ, ಒಂದು ಮಗು ಇದ್ರೂ ಏನೋ ಇಷ್ಟು ಹೆಂಗೆ ಕಾಣ್ತಿದ್ದಾಳೆ ಎಂದು ಅವಳ ಬಳಿ ಹೋಗ್ತಾರೆ. ತಕ್ಷಣ ತ್ರಿಶೂಲ್ ಭವಿಷ್ಯ ಕೆಳಗಿಳಿಬೇಡ ಎಂದು ಅವರ ಹಿಂದೆ ಹೋಗಿ ಅವರನ್ನು ಭವಿಷ್ಯ ಬಳಿ ಹೋಗುತ್ತಂತೆ ತಡೆದು ಹೊಡೆದು ದೂರ ಸರಿಸಿದ. ಅಷ್ಟೊತ್ತಿಗೆ ಇನ್ನೊಂದು ಡೋರ್ನಿಂದ ಬಾಗಿಲು ತೆಗೆದು ಅವಳ ಬಾಯಿ ಮುಚ್ಚಿಕೊಂಡು ಬಂದು ಹೊರಗೆ ಕರ್ಕೊಂಡು ಬಂದವನು ಹೇ ನಿಲ್ಸೋ, ಇಲ್ಲ ನಿನ್ನ ಹೆಂಡ್ತಿನ ಸಾಯಿಸ್ಬಿಡ್ತೀನಿ ಎಂದ. ತ್ರಿಶೂಲ್ ಹೊಡೆಯುತ್ತಿದ್ದವನು ಭವಿಷ್ಯ ಇದ್ದ ಕಡೆ ತಿರುಗಿ ನೋಡಿದ್ರೆ ಅವಳು ಅಲ್ಲಿರಲಿಲ್ಲ. ಅವನು ಹೇಳಿದಂತೆ ನೋಡಿದ್ರೆ ಅಲ್ಲೇ ನಿಜಕ್ಕೂ ಅವನು ಹೇಳಿದಂತೆ ಭವಿಷ್ಯ ಕುತ್ತಿಗೆ ಬಳಿ ಒಂದು ಕತ್ತಿ ಇತ್ತು. ತ್ರಿಶೂಲ್ ಶಾಕ್ನಲ್ಲಿ ಹೊಡೆಯೋಗೆ ಕೈ ಎತ್ತಿದವನು ಕೈನ ಕೆಳಗೆ ಬಿಟ್ಟ. ಭವಿಷ್ಯ ಬಿಡ ಎಂದು ಅಲುಗಾಡುತ್ತಿದ್ರೆ ತ್ರಿಶೂಲ್ಗೆ ಒಂದು ರೀತಿ ಭಯ. ಎಲ್ಲಿ ಅವಳು ಹೀಗೆ ಅಲುಗಾಡುವಾಗ ಕುತ್ತಿಗೆಗೆ ಆ ಚಾಕು ಚುಚ್ಚಿದ್ರೆ ಅಂತ. ಭವಿಷ್ಯ ನೀನು ಸುಮ್ಮನೆ ಇರು, ಹಾಗೆಲ್ಲ ಮಾಡಬೇಡ ಎಂದ ಟೆನ್ಷನ್ನಲ್ಲೇ. ಆ ರೌಡಿಗಳ ಮುಂದೆ ನಿಂತು ಲುಕ್, ನಾನು ಹೊಡೆಯಲ್ಲ, ಆದರೆ ಅವಳನ್ನ ಬಿಟ್ಬಿಡಿ, ಅವಳ ತಂಟೆಗೆ ಮಾತ್ರ ಹೋಗ್ಬಿಡಿ ಅಷ್ಟೇ ಎಂದ. ಇದೇ ಚಾನ್ಸ್ ಎಂದು ಅವರೆಲ್ಲ ಅವನನ್ನು ಸುತ್ತುವರೆದು ಅವನಿಗೆ ಜೋರಾಗಿ ಹೊಡೆಯೋಕ್ಕೆ ಶುರು ಮಾಡಿದ್ರು. ಭವಿಷ್ಯಗೆ ಅದನ್ನು ನೋಡಿ ಒಂದು ರೀತಿ ಬೇಸರ ಆಯಿತು. ನನಗಾಗಿ ಈ ಸರ್ ಹೀಗೆ ಒದೆ ತಿಂದಿದ್ದಾರೆ ಎಂದು ಅವಳು ಕೂಡ ಬಿಡಿ ಅವರನ್ನ ಎಂದು ಕೂಗುತ್ತಿದ್ಲು. ಯಾವಾಗ ತ್ರಿಶೂಲ್ ಹಣೆಯಲ್ಲಿ ರಕ್ತ ಬಂದಿದ್ದನ್ನು ನೋಡಿ ಇನ್ನೂ ಅವರು ಹೀಗೆ ಇರೋದು ನೋಡೋಕ್ಕಾಗದಂಥ ಹುಡುಗಿ ತನ್ನ ಕುತ್ತಿಗೆ ಬಳಿ ಕತ್ತಿ ಹಿಡಿದವನ ಕೈನ ಜೋರಾಗಿ ಕಚ್ಚಿ ತ್ರಿಶೂಲ್ ಇದ್ದ ಕಡೆಗೆ ಹೋಗಿ ಸರ್ ಎಂದು ಅವನ ಕಡೆ ಹೋದಾಗ ಅಚಾನಕ್ಕಾಗಿ ಅವಳ ತಲೆಗೆ ಜೋರಾತ ಹೊಡೆತ ಬಿತ್ತು.
ಭವಿಷ್ಯ ನೋವಲ್ಲಿ ತನ್ನ ಹಿಂದಲೆನ ಹಿಡಿದು ಬೀಳುತ್ತಿದ್ದವಳನ್ನು ತ್ರಿಶೂಲ್ ಬಳಸಿಡಿದು ಅವಳನ್ನು ತಬ್ಬಿ ಅಲ್ಲಿ ಬಂದವರನ್ನೆಲ್ಲ ಹೊಡೆಯೋಕೆ ಶುರು ಮಾಡಿದ. ಇದುವರೆಗೂ ಅವಳಿಗೆ ಏನು ಆಗಬಾರದು ಅಂತ ಹೊದೆ ತಿಂತಿದ್ದ. ಬಟ್ ಈಗ ಅವಳ ತಲೆಯಲ್ಲಿ ರಕ್ತವನ್ನು ನೋಡಿ ಅವನಿಗೆ ಕೋಪದ ಜೊತೆಗೆ ಆತಂಕನೂ ಶುರುವಾಗಿ ಆದಷ್ಟು ಬೇಗ ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಬೇಕು ಎಂದು ಸಿಕ್ಕ ರೀತಿ ಅವರಿಗೆಲ್ಲ ಚೆನ್ನಾಗಿ ಹೊಡೆದ. ಆ ಗಲಾಟೆಯಲ್ಲೂ ಕೂಡ ಅವಳನ್ನು ಬಿಡಲಿಲ್ಲ. ಗಟ್ಟಿಯಾಗಿ ತಪ್ಪಿಡಿದು ಫೈಟ್ ಮಾಡಿದ್ದ. ಅವಳ ಮಂಜಾಗುವ ಕಣ್ಣಲ್ಲಿ ಅತಿ ಸಮೀಪವಾಗಿ ತ್ರಿಶೂಲ್ ಕೋಪನ ನೋಡಿದ್ಲು. ತ್ರಿಶೂಲ್, ಬಂದ್ರೋ, ಇವತ್ತು ನಿಮ್ಮನ್ನು ಹುಟ್ಟಲಿಲ್ಲ ಅನಿಸಿಲ್ಲ ಅಂದರೆ ನಾನು ತ್ರಿಶೂಲ ಅಲ್ಲ ಎಂದು ಅವಳನ್ನು ಒಂದು ಕೈಯಲ್ಲಿ ಪ್ರೊಟೆಕ್ಟ್ ಮಾಡಿಕೊಂಡೆ ಇನ್ನೊಂದು ಕೈಯಲ್ಲಿ ಹೊಡೆದು, 5 ನಿಮಿಷ ಭವಿಷ್ಯ, ಎಚ್ಚರ ತಪ್ಪಬೇಡ, ನಾವು ಹಾಸ್ಪಿಟಲ್ಗೆ ಹೋಗೋಣ ಎಂದವನ ಕಣ್ಣು ಸಣ್ಣದಾಗಿ ಹನಿಗೂಡಿದವೆ. ಎಲ್ಲರನ್ನೂ ಹೊಡೆದು ಕೆಳಗುರುಳಿಸಿದ ಮೇಲೆ ಭವಿಷ್ಯನ ಎತ್ಕೊಂಡು ಬಂದು ಕಾರ್ನಲ್ಲಿ ಮುಂದೆ ಸೀಟ್ಗೆ ಹೊರಗಿಸಿ ಕೂರಿಸಿ ತಾನು ಕೂತ. ಬೇಗ ಬೇಗ ಡ್ರೈವ್ ಮಾಡುವಾಗ ಅವಳು ಬೀಳಬಾರದು ಎಂದು ಅವಳ ಸೀಟ್ ಬೆಲ್ಟ್ ಹಾಕಿ ಕೂರಿಸಿದ್ರು. ಭವಿಷ್ಯ, ಕಣ್ಣು ಬಿಡು, ಬೇಗ ಹಾಸ್ಪಿಟಲ್ಗೆ ಹೋಗೋಣ ಎಂದು ಒಂದೇ ಸಮನೆ ಅವಳನ್ನು ಮಾತಾಡ್ಸೋಕೆ ನೋಡುವಾಗ ಆಗಾಗ ಅವಳನ್ನು ಹಲುಗಾಡಿಸೋದು, ಅವಳ ಕೆನ್ನೆ ತಟ್ಟಿ ಕಣ್ಬಿಡಮ್ಮ ಎನ್ನುತ್ತಿದ್ದ. ಹಾಸ್ಪಿಟಲ್ ಬಂದ ತಕ್ಷಣ ಬೇಗ ಬೇಗ ಅವಳನ್ನು ತನ್ನ ತೋಳಿಗೆ ತಗೊಂಡು ಸೀದಾ ಹಾಸ್ಪಿಟಲ್ಗೆ ಎತ್ತಿಕೊಂಡೆ ಹೋಗುವವರೆಗೂ ಅವಳು ಅರ್ಧಬರ್ಧ ಕಣ್ಣು ತೆರೆದೇ ಇದ್ಲು. ಅವನು ಅವಳಿಗಾಗಿ ನೋವು ಪಡೋದನ್ನು ನೋಡುತ್ತಿದ್ಲು. ತ್ರಿಶೂಲ್ಗೂ ಹೇಟಾಗಿದ್ರೂ ಅದನ್ನು ಲೆಕ್ಕಿಸದೆ, ಪ್ಲೀಸ್ ಇವಳನ್ನು ಮೊದಲು ಟ್ರೀಟ್ಮೆಂಟ್ ಮಾಡಿ ಎಂದ. ಭವಿಷ್ಯನ ಹಾಸ್ಪಿಟಲ್ಗೆ ಸೇರಿಸಿದ ತ್ರಿಶೂಲ್ ಹಣೆಯಲ್ಲಿ ಬ್ಲಡ್ ಬರ್ತಿದ್ರು ಅದನ್ನು ಲೆಕ್ಕಿಸದೆ ಅವಳು ಕಣ್ಣು ಬಿಟ್ಟರೆ ಸಾಕು ಎಂದು ಕಾಯ್ತಾ ಕೂತಿದ್ದ. ಡಾಕ್ಟರ್ ಹಿಂದಲೆಗೆ 4 ಸ್ಟಿಚ್ ಹಾಕಬೇಕು ಎಂದರು. ತ್ರಿಶೂಲ್ ಓಕೆ ಎಂದರು. ಅವಳು ಒಂದು ಸಲ ಕಣ್ಣು ಬಿಟ್ಟು ಮಾತಾಡಿದ್ರೆ ಸಾಕಾಗಿತ್ತು. 2 ಅವರ್ ಮುಗಿದ ಮೇಲೆ ಭವಿಷ್ಯನ ವಾರ್ಡ್ಗೆ ಶಿಫ್ಟ್ ಮಾಡಿದರು. ಅಲ್ಲಿ ಭವಿಷ್ಯ ಅರೆ ಪ್ರಜ್ಞೆಯಲ್ಲೇ ಸರ್ ಎಂದಳು. ತ್ರಿಶೂಲ್ ಅವಳು ಮಾತಾಡಿದ್ದನ್ನು ನೋಡಿ ಒಂದು ರೀತಿ ಸಮಾಧಾನ ಎನ್ನುವಂತೆ ಅವಳನ್ನು ಗಟ್ಟಿಯಾಗಿ ತಬ್ಬಿ, ಸಾರಿ ಭವಿಷ್ಯ, ನಾನು ನಿನ್ನ ಕರ್ಕೊಂಡು ಬರಲೇಬಾರ್ದಾಗಿತ್ತು ಎಂದವನ ಕಣ್ಣೀರು ಅವಳ ಭುಜ ಸೋಕಿತು. ಫಸ್ಟ್ ಟೈಮ್ ಭವಿಷ್ಯ ಹೃದಯ ಒಮ್ಮೆ ಕಂಪಿಸಿತು. ತ್ರಿಶೂಲ್ ಹಣೆಯಲ್ಲಿ ಜಿನುಗುವ ರಕ್ತ ಅವಳ ಭುಜ ಕೆನ್ನೆ ಸೋಕಿತ್ತು. ಅವಳಿಗೆ ನೋವಿದೆ, ಬಟ್ ಅಷ್ಟೇನು ಪ್ರಜ್ಞೆ ಕಳ್ಕೊಂಡಿರಲಿಲ್ಲ. ಅವನು ಇವಳನ್ನು ಹೀಗೆ ಹಿಡಿದು ಅಳೋದನ್ನು ನೋಡಿ ಅವಳು ಒಂದು ರೀತಿ ಸ್ಪೀಚ್ಲೆಸ್ ಆಗಿದ್ಲು. ತ್ರಿಶೂಲ್ ಅವಳನ್ನು ಬಿಟ್ಟು ಇನ್ನೆಲ್ಲೂ ಹೇಟಾಗಿಲ್ಲ ಅಲ್ವಾ ಎಂದು ಕನ್ಸರ್ನ್ನಲ್ಲೇ ಅವಳ ಕೈಯೆಲ್ಲನೂ ಮುಟ್ಟಿ ಕನ್ಫರ್ಮ್ ಮಾಡಿಕೊಂಡ. ಭವಿಷ್ಯ ಕಣ್ಣು ಈಗ ಅವನ ಹಣೆ ಮೇಲೆ ಜಿನುಗುವ ರಕ್ತನ ನೋಡಿ, ಸರ್ ನನಗೇನೂ ಆಗಿಲ್ಲ, ಮೊದಲು ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಎಂದು ನಿಧಾನಕ್ಕೆ ಹೇಳಿದಳು. ತ್ರಿಶೂಲ್ಗೆ ತನಗಾದ ಹೇಟಿಗೆ ನೋವಾಗುತ್ತಿಲ್ಲ, ಬಟ್ ಅವಳ ಇಂದಲೆಯಿಂದ ಬಂದಂಥ ಬ್ಲಡ್ನ ನೋಡಿ ಅವನ ಕೈ ಕಾಲು ಒಂದು ಕ್ಷಣ ಕಂಪಿಸಿತ್ತು. ಅವನು ಹೋಗುತ್ತಿದ್ದನ್ನು ನೋಡಿ ತನ್ನ ಪಕ್ಕ ಇದ್ದ ಬೆಲ್ ಪ್ರೆಸ್ನ ಮಾಡಿ, ಸಿಸ್ಟರ್ ಪ್ಲೀಸ್ ಇವರಿಗೆ ಡ್ರೆಸ್ಸಿಂಗ್ ಮಾಡಿ ಅಂದ್ಲು. ಅವನು ಅಲ್ಲೇ ಕೂತು ಅವನ ತಲೆಗಾದಂಥ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಅಲ್ಲೇ ಒಂದು ತೋಳಿಗೆ ಇಂಜೆಕ್ಷನ್ ಕೂಡ ತಗೊಂಡ. ಬಟ್ ಅವಳಿಂದ ಮಾತ್ರ ದೂರ ಹೋಗಲಿಲ್ಲ. ಅವನ ಫೋನ್ ತಗೊಂಡು ಅಕ್ಷಯ್ಗೆ ಕಾಲ್ ಮಾಡಿ ಬಟ್ಟೆನ ತರೋಕೆ ಹೇಳ್ದ. ಅಕ್ಷಯ್ ಒಂದೇ ಉಸಿರಿನಲ್ಲಿ ಹಾಸ್ಪಿಟಲ್ಗೆ ಬಂದ. ಮಗುನೂ ಅಲ್ಲಿ ಅಮ್ಮ ಬೇಕು ಅಂತಿರೋದನ್ನು ನೋಡಿ ಅಲ್ಲಿಗೆ ಕರ್ಕೊಂಡು ಬಂದಿದ್ದ. ತ್ರಿಶೂಲ್ ನರ್ಸ್ ಸಹಾಯದಲ್ಲಿ ಮೊದಲು ಅವಳ ರಕ್ತ ತೊಯ್ದಿದ್ದಂಥ ಬಟ್ಟೆನ ಚೇಂಜ್ ಮಾಡಿಸಿದ. ತಾನು ಬಟ್ಟೆ ಧರಿಸಿ ಅದೇ ರೂಮ್ನಲ್ಲಿ ಇನ್ನೊಂದು ಬೆಡ್ ಮೇಲೆ ಮಗುನ ಎತ್ಕೊಂಡು ಕೂತ. ಭವಿಷ್ಯಗೆ ಸ್ಟಿಚ್ ಹಾಕೋಕೆ ಮತ್ತಿನ ಇಂಜೆಕ್ಷನ್ ಕೊಟ್ಟಿದ್ದರಿಂದ ಹುಡುಗಿಗೆ ಮಗುನ ಮಾತಾಡಿಸಿದ ಸ್ವಲ್ಪ ಸಮಯಕ್ಕೆ ನಿದ್ದೆಗೆ ಜಾರಿದ್ಲು. ತ್ರಿಶೂಲ್ ಮಾತ್ರ ಕಣ್ಣು ಮುಚ್ಚಿಲ್ಲ, ಮಗುನ ಮಲಗಿಸ್ಕೊಂಡೆ ಅಲ್ಲೇ ಇದ್ದ. ಅಕ್ಷಯ್ ತಾನು ಮಾಡಿದಂಥ ಪ್ಲಾನ್ ಹೇಳಿ ಸಾರಿ ಬ್ರೋ ಎಂದ ಬೇಸರದಲ್ಲೇ. ಅದನ್ನು ಕೇಳಿದಂಥ ತ್ರಿಶೂಲ್, ಅವರು ನೀನು ಕಳಿಸಿದವರಲ್ಲ ಎಂದು ನೋಡು, ಮತ್ತೆ ಈ ಥರ ಎಲ್ಲ ಪ್ಲಾನ್ ಮಾಡಬೇಡ. ಅವಳ ಮೇಲೆ ಒಂದು ಗಿರ ಅವಳ ಮೇಲೆ ಬಿದ್ದರೂ ನನಗೆ ಸಹಿಸೋಕ್ಕಾಗಲ್ಲ ಕಣೋ, ಪ್ಲೀಸ್ ಎಂದ ತುಂಬ ಬೇಸರದಲ್ಲೇ. ಆ್ಯಕ್ಚುಲಿ ಈ ಬಾರಿ ಅಕ್ಷಯ್ ತ್ರಿಶೂಲ್ಗೆ ಗೊತ್ತಿಲ್ಲದೆ ಈ ಪ್ಲ್ಯಾನ್ ಮಾಡಿದ್ದ. ಬಟ್ ಅದು ಎಕ್ಸಿಕ್ಯೂಟ್ ಆಗುವ ಮುನ್ನ ಒರಿಜಿನಲ್ ರೌಡಿಗಳು ಬಂದು ಅಟ್ಯಾಕ್ ಮಾಡಿದ್ರು. ಸಂಜೆವರೆಗೂ ಹುಡುಗಿ ನಿದ್ದೆಯಲ್ಲೇ ಮಲಗಿದ್ಲು. ಮಗು ಜೊತೆ ಅಲ್ಲೇ ಬೆಡ್ ಮೇಲೆ ಮಲಗಿದ್ದವನು ಅವಳ ಕಣ್ಣಿಗೆ ಬಿದ್ದ.
ತ್ರಿಶೂಲ್ ಹಣೆಗೂ ಪೆಟ್ಟಾಗತ್ತೆ. ಬಹುಶಃ ಒಮ್ಮೆ ಅವನು ತನಗಾಗಿ ಏಟು ತಿಂದಿದ್ದನ್ನು ನೆನೆದು ತುಂಬ ಬೇಜಾರಾಯಿತು. ತ್ರಿಶೂಲ್ ಹಿಡಿದು ಅವಳನ್ನು ತುಂಬ ಪ್ರೀತಿಯಿಂದ, ಬಹುಶಃ ಕಣ್ಣು ಮುಚ್ಚಬೇಡ, 5 ನಿಮಿಷ ಹಾಸ್ಪಿಟಲ್ಗೆ ಹೋಗೋಣ ಎಂದು ಒಂದು ಕೈಯಲ್ಲಿ ಅವಳನ್ನು ಬಳಸಿಡಿದು ಇನ್ನೊಂದು ಕೈಯಲ್ಲಿ ಅವಳ ಕೆನ್ನೆ ಹಿಡಿದು ಮಾತಾಡಿಸಿದ್ದು ಅವಳಿಗೆ ನೆನಪಾಯಿತು. ಬಹುಶಃ ಮಲಗಿದ್ದ ತ್ರಿಶೂಲ್ನ ನೋಡಿ, ಯಾಕೆ ಸರ್ ಇಷ್ಟೊಂದು ರಿಸ್ಕ್ ತಗೊಂಡು ನನ್ನನ್ನು ಸೇವ್ ಮಾಡಿದ್ರಿ ಎಂದುಕೊಂಡವಳ ಮನಸ್ಸು ತುಂಬಿ ಬಂತು. ಅವರು ನಿನ್ನ ಹೆಂಡತಿ ಅಂದಿದ್ದು ನೆನೆದು ತ್ರಿಶೂಲ್ ಅವಳ ತಂಟೆಗೆ ಹೋಗಬೇಡಿ ಎಂದಿದ್ದು ಎಲ್ಲ ಅವಳ ಕಣ್ಣು ಮುಂದೆ ಚಿತ್ರವಾಗಿ ಬಂದು ಅವಳ ಮನಸ್ಸಿಗೆ ಏನೋ ಒಂದು ರೀತಿ ಭಾವ ಶುರುವಾಯಿತು. ತಕ್ಷಣ ಅದನ್ನು ಹತ್ತಿಕ್ಕಲು ನೀರು ಕುಡಿಯೋಕೆ ಬಾಟಲ್ ಹಿಡಿಯೋಕೆ ಹೋಗಿ ಆ ಕೈ ಜಾರಿ ಬಾಟಲ್ ಬಿದ್ದ ಶಬ್ದಕ್ಕೆ ತ್ರಿಶೂಲ್ ತಕ್ಷಣ ಕಣ್ಬಿಟ್ಟ. ತ್ರಿಶೂಲ್ ಭವಿಷ್ಯನ ನೋಡಿ ಏನು ಬೇಕಾಗಿತ್ತು ಎಂದ. ಭವಿಷ್ಯ ಸಾರಿ ನೀರು ಎಂದಳು ಸಪ್ಪೆ ಮುಖ ಹಾಕಿ. ತ್ರಿಶೂಲ್ ಎದ್ದು ಇನ್ನೊಂದು ಬಾಟಲ್ ತಂದು ತಾನೇ ಅವಳಿಗೆ ಕುಡಿಸಿದ. ಭವಿಷ್ಯ ಅವನ ಅತಿ ಸಮೀಪ ಅವನ ಕಾಳಜಿ ನೋಡಿ ಏನು ಮಾಡಬೇಕು ಅನ್ನೋದು ಅವಳಿಗೆ ಗೊತ್ತಾಗಲಿಲ್ಲ. ತ್ರಿಶೂಲ್ ಈಗ ಓಕೆನಾ, ಸುಸ್ತಿದೆಯಾ, ಇಲ್ಲ ಸ್ವಲ್ಪ ಹೊಟ್ಟೆಗೇನಾದರೂ ತಿನ್ನು ಎಂದು ತುಂಬ ಸಾಫ್ಟಾಗೆ ಮಾತಾಡಿಸ್ದ. ಅಕ್ಷಯ್ಗೆ ಹೇಳಿ ತಿಂಡಿ ತರಿಸಿ ಅವಳು ತಾನೇ ತಿನ್ನಲು ಕೈ ಚಾಚಿದ್ರು ಅದನ್ನು ಕುಡಿದೆ, ನಿನ್ನ ಕೈಗೆ ಡ್ರಿಪ್ ಹಾಕಿದ್ದಾರೆ ಅಲ್ವಾ, ನಾನೇ ತಿನ್ನಿಸ್ತೀನಿ ಎಂದು ಅವನೇ ತಿಂಡಿ ತಿನ್ನಿಸಿ ಮನೆಗೆ ಹೋಗೋಣವಾ ಎಂದ. ತಕ್ಷಣ ಅಕ್ಷಯ್ ತ್ರಿಶೂಲ್ ಕಡೆ ನೋಡಿ ಬೇಡ ಎನ್ನುವಂತೆ ಕತ್ತಾಡಿಸ್ದ. ಅಕ್ಷಯ್ ಈಗಲೂ ಈ ಥರ ನಾಟಕ ಮಾಡು ಎನ್ನುತ್ತಿದ್ದಾನೆ ಎಂದುಕೊಂಡ ತ್ರಿಶೂಲ್ ಕೋಪದಲ್ಲೇ ಗುರಾಯಿಸ್ದ ಅವನ ಕಡೆಗೆ. ಅಕ್ಷಯ್ ಜೋರಾಗೆ, ಬ್ರೋ ಅಲ್ಲಿ ಯಾರಿಗೂ ನೋಡ್ಕೊಳ್ತಾರೆ, ಅಲ್ಲಿ ಇವರೇ ಹೋಗಿ ಕೆಲಸ ಮಾಡಬೇಕು ಗೊತ್ತು ಅಲ್ವಾ, ಆ ಅತ್ತೆ ಮಾವ ಕಿತಾಪತಿ ಎಂದ. ಅವನ ಮಾತು ಕೇಳಿದಂಥ ತ್ರಿಶೂಲ್ ಅವನು ಹೇಳಿದ್ದು ಕರೆಕ್ಟ್ ಎನಿಸಿ ಇವತ್ತು ಪೂರ್ತಿ ಇಲ್ಲೇ ಇರು ಎಂದು ತಾನು ಇಲ್ಲೇ ಇರುವುದಾಗಿ ಹೇಳಿ ಮಗು ಜೊತೆ ಮಾತಾಡಿಸುತ್ತಿದ್ದ. ಮಗು ಭವಿಷ್ಯನ ಎತ್ಕೋ ಎನ್ನುವಂತೆ ಹೋಗೋಕೆ ನೋಡಿದ್ರೆ ಅಮ್ಮನಿಗೆ ಗಾಯ ಆಗಿದೆ ಅಲ್ವಾ ಪಾಪ, ಅಮ್ಮ ರೆಸ್ಟ್ ಮಾಡಲಿ, ನಾನಿನ್ನ ನೋಡ್ಕೋತೀನಿ ಎಂದು ಮಗುನ ಅವಳ ಕೈಗೆ ಕೊಡದೆ ತಾನೇ ನೋಡ್ಕೊಳ್ತಿದ್ದ. ಅಂತೂ ಭವಿಷ್ಯಗೆ ತ್ರಿಶೂಲ್ ಪ್ರೀತಿ ಅರ್ಥ ಆಗದ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.